ತಾಲಿಪಟ್ಟು ಮಾಡೋಕ್ಕೆ ಒಂದು 2ರಿಂದ 3 ಸ್ಪೂನ್ ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟಿನ ಜೊತೆಗೆ 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಗೋಧಿ ಹಿಟ್ಟು, 2 ಹೆಚ್ಚಿದ ಈರುಳ್ಳಿ, ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಣ್ಣಕ್ಕೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, 1/4 ಸ್ಪೂನ್ ಅಜ್ವಾಯಿನ, 1 ಸ್ಪೂನ್ ಜೀರಿಗೆ, ಒಂದು 10ರಿಂದ 12 ಕೊತ್ತಂಬರಿ ಕಾಳನ್ನ ಕೈಯಲ್ಲೇ ಕ್ರಷ್ ಮಾಡಿಟ್ಕೊಂಡಿದ್ದೀನಿ, ಅದೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಇಡಿ ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, 1/4 ಸ್ಪೂನ್ ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಹೀಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕ್ಕೊಂಡು ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ಫಸ್ಟ್ ಈ ಥರ ಹಿಟ್ಟನ್ನು ನಾದ್ಕೊಳ್ಳಿ, ಯಾಕೆಂದರೆ ಈರುಳ್ಳಿ ಎಲ್ಲ ಸ್ಲೈಸಸ್ ಆಗಿ ಚೆನ್ನಾಗಿ ಬರುತ್ತೆ. ಕಲಿಸ್ಕೊಳ್ಳಿ. ಇಲ್ಲಿ ನುಗ್ಗೆ ಸೊಪ್ಪು ಹಾಕಿರೋ ಉದ್ದೇಶ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ, ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದರೆ ಕಹಿ ಅಂತಾರೆ. ಈ ಥರ ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ ಹಾಕೋದ್ರಿಂದ ಅವ್ರಿಗೂ ಗೊತ್ತಾಗಲ್ಲ, ಟೇಸ್ಟು ಚೆನ್ನಾಗಿರುತ್ತೆ, ತಿಂತಾರೆ. ಹಿಟ್ಟು ಈ ಅದಕ್ಕೆ ಬರೋವರೆಗೂ ಚೆನ್ನಾಗಿ ನಾದ್ಕೊಳ್ಳಿ. ತುಂಬಾ ಗಟ್ಟಿನೂ ಇರಬಾರ್ದು, ಯಾಕೆಂದರೆ ಇದನ್ನು ನಾವು ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ತಟ್ತೀವಲ್ಲ, ಸ್ವಲ್ಪ ತೆಳು ಇದ್ದರೆ ರೊಟ್ಟಿ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟನ್ನು ಚೆನ್ನಾಗಿ ನಾದಿ ಕಲಿಸ್ಕೊಂಡಿದ್ದೀನಿ. ಇದನ್ನೀಗ ಇಷ್ಟಿಷ್ಟು ಉಂಡೆ ಮಾಡಿಕೊಂಡು ಬಾಳೆ ಎಲೆ ಮೇಲೆ ತಟ್ಟಬೇಕು. ಎಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ತಟ್ಟಬೇಕು. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಆಗ ಹಿಟ್ಟು ಅಂಟೋದಿಲ್ಲ. ಬಿಸಿ ಬಿಸಿ ಅಕ್ಕಿ ತಾಲಿಪಟ್ಟು ರೆಡಿಯಾಗಿದೆ. ಅಕ್ಕಿ ತಾಲಿಪಟ್ಟು ಜೊತೆ ಕೊಬ್ಬರಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.